ಹಲೋ ನಮಸ್ಕಾರ. ಬಹಳಷ್ಟು ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ರು ಅಭಿಮನ್ಯು ಗಜಪಯಣಕ್ಕೆ ಬರ್ತಾನ ಅಂತ. ಎಸ್ ಹೌದು, ಗಜಪಯಣಕ್ಕೆ ಅಭಿಮನ್ಯು ಆಗಮನ ಆಗ್ತಾ ಇದೆ. ಯಾಕೆಂದ್ರೆ ರಾಜ್ಯೋಚಿತ ಬೀಳ್ಕೊಡುಗೆ ಸಮಾರಂಭ ಅಭಿಮನ್ಯುಗೆ ಸಲ್ಲಿಸಲಿದ್ದಾರೆ ಈ ಒಂದು ಗಜಪಯಣದ ಸಮಯದಲ್ಲಿ. ವೀರನ ಹೊಸಳ್ಳಿ ಅಂದ್ರೆ ನಾಳೆ ಆಗಸ್ಟ್ 26ನೇ ತಾರೀಕು. ಸೊ ಇಲ್ಲಿಂದ ಆನೆಗಳಿಗೆ ಗಜ ಪೂಜೆಯನ್ನು ಮಾಡಿ ನಂತರ ಮೈಸೂರಿಗೆ ಆಗಮಿಸುವಂತದ್ದು. ಸೊ ಇದು ತುಂಬಾ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. 9 ಆನೆಗಳು ಇದೀಗ ಗಜ ಪಯಣದಲ್ಲಿ ಅಂದ್ರೆ ದಸರಾ ಮೈಸೂರಿಗೆ ಮೊದಲ ಬ್ಯಾಚ್ ನಲ್ಲಿ ಆಗಮಿಸ್ತಾ ಇದೆ. ಅಭಿಮನ್ಯುಗೆ ಕೂಡ ವಿಶೇಷವಾದಂತ ಗೌರವ ಸಲ್ಲಿಸಲೇಬೇಕು ಅಂತ ಜನರ ಒಂದು ಒತ್ತಾಯವು ಸಹ ಕೇಳಿ ಬರ್ತಾ ಇತ್ತು. ಅಭಿಮಾನಿಗಳು ಲಕ್ಷಾಂತರ ಜನರು ಕೂಡ ಕೇಳ್ಕೊತಾ ಇದ್ರು, ರಿಕ್ವೆಸ್ಟ್ ಮಾಡ್ತಾ ಇದ್ರು. ಅದೇ ರೀತಿ ಸರ್ಕಾರ ಆಗಿರ್ಬೋದು, ಇನ್ನು ಅರಣ್ಯ ಇಲಾಖೆ ಅಭಿಮನ್ಯುನ ಗಜ ಪಯಣಕ್ಕೆ ಕರೆಸಿ ರಾಜ್ಯೋಚಿತವಾದಂತ ಒಂದು ಬೀಳ್ಕೊಡುಗೆ ಸಮಾರಂಭ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ, ಡೆಪ್ಯೂಟಿ ಸಿಎಂ ಅಂದ್ರೆ ಪರಮೇಶ್ವರ್ ಅವರು ಇರ್ತಾರೆ, ಇನ್ನ ಬೇರೆ ಬೇರೆ ಮತ್ತೆ ಉಸ್ತುವಾರಿ ಸಚಿವರಾದಂತ ಸಿದ್ದರಾಮಯ್ಯ ಅವರ ಮಗ ಅವರು ಕೂಡ ಇರ್ತಾರೆ. ಇನ್ನ ಬಹಳಷ್ಟು ರೀತಿಯಲ್ಲೂ ಕೂಡ ಅರಣ್ಯ ಇಲಾಖೆಯವರು ಇರ್ತಾರೆ, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಇರ್ತಾರೆ. ಸೊ ಈ ರೀತಿ ಅವರ ಒಂದು ಸಮ್ಮುಖದಲ್ಲಿ ಅಭಿಮನ್ಯುವನಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಲಿದ್ದಾರೆ. ಬಹಳನೇ ಒಂದು ಗುಡ್ ನ್ಯೂಸ್ ಇದೆ. ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ಕಾತುರ ಮತ್ತೆ ಎಲ್ರಿಗೂ ಕೂಡ ಒಂದು ಕುತೂಹಲವಿತ್ತು, ಅಭಿಮನ್ಯುಗೆ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾರಲ್ವ. ಯಾಕಂದ್ರೆ 60 ವರ್ಷ ದಾಟಿರುವಂತ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿತ್ತು, ಇದು ನಡೆಯುತ್ತಾ ಇಲ್ವೋ ಅಂತ. ಬಟ್ ಇವಾಗ ಅಫಿಷಿಯಲಿ ಅವರೇ ಅನೌನ್ಸ್ ಮಾಡಿದ್ದಾರೆ ಬೀಳ್ಕೊಡುಗೆ ಸಮಾರಂಭ ನಡೆಯುತ್ತೆ ಅಂತ. ಅಭಿಮನ್ಯು ಮೈಸೂರಿಗೆ ಬರಲ್ಲ, ಆದ್ರೆ ಗಜಪಯಣಕ್ಕೆ ವೀರನ ಹೊಸಳ್ಳಿಗೆ ಎಂಟ್ರಿ ಕೊಡುವಂತದ್ದು. ಗಜಪಯಣದಲ್ಲಿ ಅಭಿಮನ್ಯುಗೆ ರಾಜ್ಯೋಚಿತವಾಗಿ ಬೀಳ್ಕೊಡುಗೆ ಸಮಾರಂಭ. ಸೊ ಇದರಲ್ಲಿ ಎಲ್ಲಾ ಗಣ್ಯಾತಿ ವ್ಯಕ್ತಿಗಳು, ಮಿನಿಸ್ಟರ್ಸ್ ಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅಭಿಮನ್ಯುನ ನಿಶಾನೆ ಹಾನಿಯಾಗಿಯೂ ಸಹ ಪರಿಗಣಿಸಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಮನವಿ ಪತ್ರವನ್ನು ಸಹ ಸಲ್ಲಿಸಿದ್ರು. ಬಟ್ ಆ ರೀತಿ ಪ್ರೋಟೋಕಾಲ್ ಆಗಿರ್ಬೋದು, SOP ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಅದನ್ನೆಲ್ಲವನ್ನೂ ಕೂಡ ಪರಿಗಣಿಸಿ ನೋಡಿದ್ರೆ ಬೇಡ ಅಂತ ತೀರ್ಮಾನಿಸಿ ಕೇವಲ ಗಜಪಯಣಕ್ಕೆ ಅಭಿಮನ್ಯುನ ಕರೆಸಿಕೊಂಡು ಅಲ್ಲಿ ಎಲ್ಲರ ಒಂದು ಸಮ್ಮುಖದಲ್ಲಿ ತುಂಬಾನೇ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ರಿಟೈರ್ಮೆಂಟ್ ಸೆರೆಮನಿಯನ್ನ ಮಾಡಲಿದ್ದಾರೆ ಅರಣ್ಯ ಇಲಾಖೆ ಜೊತೆಗೆ ಸರ್ಕಾರ. ಯಾಕೆಂದ್ರೆ ಅಭಿಮನ್ಯುಗೆ ಬೀಳ್ಕೊಡುಗೆ ಸಮಾರಂಭ ಮಾಡ್ಲೇಬೇಕಿತ್ತು, ಲಾಸ್ಟ್ ಇಯರ್ ಮಾಡ್ಬೇಕಾಗಿತ್ತು, ಬಟ್ ಈಗ ಮಾಡ್ತಾ ಇದ್ದಾರೆ. ಓಕೆ, ಈಗ 60 ವರ್ಷ ಏಪ್ರಿಲ್ಗೆ ಆಗಿದ್ದಲ್ಲ. ಸೊ ಇನ್ಮೇಲೆ ಅಭಿಮನ್ಯುನ ನೆಕ್ಸ್ಟ್ ಯಾವ್ದೋ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಬಳಸ್ಕೊಳ್ಳೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ರಿಟೈರ್ಮೆಂಟ್ ಆಗಿದೆಯಲ್ಲ. ನೋಡ್ಬೇಕು ಏನಾಗ್ಬೋದು ಅಂತ. ಬಟ್ ಎಲ್ಲರೂ ಕೂಡ ಮೈಸೂರಿಗೆ ಬರ್ಬೋದು ಅಭಿಮನ್ಯು ಅಂತ ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡಿದ್ರು. ಬಟ್ ಮೈಸೂರಿಗೆ ಬರ್ತಾ ಇಲ್ವಂತೆ ಅಭಿಮನ್ಯು. ಕೇವಲ ಇಲ್ಲಿ ವೀರನ ಹೊಸಳ್ಳಿಯಲ್ಲಿ ಗಜಪಯಣವನ್ನ ಅಲ್ಲೇ ಬೀಳ್ಕೊಡುಗೆ ಸಮಾರಂಭವನ್ನ ಮುಗಿಸ್ಕೊಂಡು ವಾಪಸ್ ಕ್ಯಾಂಪ್ಗೆ ಹೋಗ್ತಿದ್ದಾನೆ.